ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಲಕ್ಷ್ಮೀ ಶ್ರೀನಿವಾಸ್ಗೆ ಒಂದಿಲ್ಲೊಂದು ಸಮಸ್ಯೆ ಎದುರಾಗ್ತಾನೆ ಇದೆ. ವಯಸ್ಸಾದ ಮೇಲೆ ಮಕ್ಕಳು ಚೆನ್ನಾಗಿ ನೋಡಿಕೊಳ್ತಾರೆ, ಒಟ್ಟಿಗೆ ಖುಷಿಯಿಂದ ಇರ್ಬೋದು ಅಂತ ಕನಸು ಕಂಡ ಲಕ್ಷ್ಮೀ ಶ್ರೀನಿವಾಸ್ ಈಗ ದೂರ ಆಗಿದ್ದಾರೆ. ಇದೀಗ ಹರೀಶ ಹಾಗೂ ಸಂತೋಷ್ ಅಪ್ಪ ಅಮ್ಮನನ್ನ ಪಾಲು ಮಾಡಿಕೊಂಡಿದ್ದಾರೆ. ಹರೀಶನ ಮನೆಗೆ ಲಕ್ಷ್ಮಿಯನ್ನ ಕರ್ಕೊಂಡು ಹೋದ್ರೆ ಸಂತೋಷ್ ಅಪ್ಪನನ್ನ ಮನೆಯಲ್ಲೇ ಉಳಿಸಿಕೊಂಡಿದ್ದಾನೆ. ಆದ್ರೀಗ ಸೀರಿಯಲ್ನಲ್ಲಿ ಕಳೆದ ಕೆಲವು ದಿನಗಳಿಂದ ಪ್ರಮುಖ ಪಾತ್ರವೇ ಕಾಣಿಸ್ಕೊಳ್ತಿಲ್ಲ. ಲಕ್ಷ್ಮಿ ಪಾತ್ರವನ್ನ ಸೀರಿಯಲ್ನಲ್ಲಿ ತೋರಿಸಲಾಗ್ತಿಲ್ಲ. ಹಾಗಾದ್ರೆ ಲಕ್ಷ್ಮಿ ಪಾತ್ರಧಾರಿ ಸೀರಿಯಲ್ ಬಿಟ್ರಾ? ಸೀರಿಯಲ್ ಬಿಡಲು ಕಾರಣವೇನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ ಈಗ ರೋಚಕ ತಿರುವು ಪಡ್ಕೊಂಡಿದೆ. ಒಂದ್ ಕಡೆ ಸಿದ್ದೇಗೌಡರು ಜೈಲು ಸೇರಿದ್ದಾರೆ. ಗಂಡನ ತಪ್ಪಿಲ್ಲ, ಹೇಗಾದ್ರೂ ಮಾಡಿ ಸಿದ್ದೇಗೌಡರನ್ನ ಬಚಾವ್ ಮಾಡಬೇಕು ಅಂತ ಭಾವನಾ ಒದ್ದಾಡ್ತಿದ್ದಾಳೆ. ಮತ್ತೊಂದ್ ಕಡೆ ಜಾಹ್ನವಿ ವಿಶ್ವನ ಮನೆಯಲ್ಲಿದ್ದಾಳೆ. ಜಯಂತ್ ಹಾಗೂ ತನ್ನ ಮನೆಯವರ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಜಾನು ಒದ್ದಾಡ್ತಿದ್ದಾಳೆ. ಮತ್ತೊಂದ್ ಕಡೆ ಸಂತೋಷ್ ಹಾಗೂ ಹರೀಶ ಸೇರ್ಕೊಂಡು ತಂದೆ ತಾಯಿಯನ್ನ ದೂರ ಮಾಡಿದ್ದಾರೆ. ಹರೀಶ ತಾಯಿಯನ್ನ ತನ್ನ ಮನೆಗೆ ಕರ್ಕೊಂಡು ಹೋಗಿದ್ರೆ ಸಂತೋಷ್ ಶ್ರೀನಿವಾಸ್ನ ಮನೆಯಲ್ಲೇ ಉಳಿಸಿಕೊಂಡಿದ್ದಾನೆ. ಹರೀಶ ಲಕ್ಷ್ಮಿಯನ್ನ ಮನೆಗೆ ಕರ್ಕೊಂಡು ಬಂದ ಬಳಿಕ ಲಕ್ಷ್ಮಿ ಪಾತ್ರ ಕಾಣೆಯಾಗಿದೆ. ಅದಾದ ಬಳಿಕ ಲಕ್ಷ್ಮಿ ಪಾತ್ರವನ್ನ ತೋರಿಸಿಲ್ಲ. ಜಾನು ಅಜ್ಜಿಗೆ ಹುಷಾರಿಲ್ಲ, ಆಕೆಯನ್ನ ನೋಡಿಕೊಳ್ಳಲು ಹೋಗಿದ್ದಾರೆ ಅಂತ ತೋರಿಸಲಾಗಿದೆ. ಆದ್ರೀಗ ಲಕ್ಷ್ಮಿ ಪಾತ್ರಧಾರಿ ಸೀರಿಯಲ್ ಬಿಟ್ಟಿದ್ದಾರೆಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಲಕ್ಷ್ಮಿ ಪಾತ್ರಕ್ಕೆ ಹೊಸ ನಟಿಯನ್ನು ಕೂಡ ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಹೌದು, ಬಹುಭಾಷಾ ನಟಿ ಶ್ವೇತಾ ಸುಮಾರು 25ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ರು. ಶ್ವೇತಾ ನಟನೆಯ ಚೈತ್ರದ ಪ್ರೇಮಾಂಜಲಿ ಅನ್ನೋ ಸಿನಿಮಾವನ್ನ ಒಂದು ಜನರೇಷನ್ ಮಂದಿ ಮರೆಯೋದಿಲ್ಲ. ಅದರ ಹಾಡುಗಳು ಅಷ್ಟು ಇಂಪು, ಕತೆ ಅಷ್ಟು ನವಿರಾದದ್ದು, ಇನ್ನು ನಟನೆ ವಿಚಾರ ಕೇಳೋದೇ ಬೇಡ. ಅಷ್ಟು ಅದ್ಭುತವಾಗಿ ನಟಿಸಿ ಕರುನಾಡಿನ ಜನರ ಮನಗೆದ್ದಿದ್ರು. ಕುಟುಂಬ ಸಿನಿಮಾದ ಬಳಿಕ ಯಾವ ಕನ್ನಡ ಸಿನಿಮಾದಲ್ಲೂ ನಟಿಸಿರ್ಲಿಲ್ಲ. ಅದಕ್ಕೆ ಕಾರಣ ವೈಯಕ್ತಿಕ ಜೀವನದಲ್ಲಿ ನಡೆದ ದುರಂತ. ಶ್ವೇತಾ ಪತಿಯ ಹೆಸರು ಶ್ರೀಧರ್. ಕೆಲ ವರ್ಷದ ಹಿಂದೆ ಶ್ರೀಧರ್ಗೆ ದುಡ್ಡಿನ ವಿಚಾರದಲ್ಲಿ ಮೋಸವಾಗುತ್ತೆ. ಇದರಿಂದಾಗಿ ಇಡೀ ಕುಟುಂಬ ಕಷ್ಟಕ್ಕೆ ಒಳಗಾಗುತ್ತೆ. ಗಾಯದ ಮೇಲೆ ಬರೆ ಎಳೆದಂತೆ ಇದೇ ಟೈಮ್ನಲ್ಲಿ ಶ್ರೀಧರ್ಗೆ ಬೈಕ್ ಆಕ್ಸಿಡೆಂಟ್ ಆಗುತ್ತೆ. ಈ ಅಪಘಾತದಿಂದಾಗಿ ಶ್ರೀಧರ್ ಇಂದಿಗೂ ಸ್ವತಂತ್ರವಾಗಿ ಓಡಾಡಲಾಗದ ಸ್ಥಿತಿಯಲ್ಲಿದ್ದಾರೆ. ಶ್ರೀಧರ್ಗೆ ವೀಲ್ ಚೇರ್ ಆಧಾರ ಆಗಿದೆ. ಹೀಗಾಗಿ ಶ್ರೀಧರ್ ದುಡಿಯಲಾಗದೆ ಕುಟುಂಬದ ಜವಾಬ್ದಾರಿಯೆಲ್ಲ ನಟಿ ಶ್ವೇತಾ ಹೆಗಲ ಮೇಲೆ ಬೀಳುತ್ತೆ. ಒಂದ್ ಕಡೆ ಗಂಡ, ಮತ್ತೊಂದ್ ಕಡೆ ಮಕ್ಕಳು, ಎಲ್ಲವನ್ನು ನಿಭಾಯಿಸಬೇಕಾದ ಪರಿಸ್ಥಿತಿ ಇರೋದ್ರಿಂದ ಈ ಪ್ರತಿಭಾವಂತ ನಟಿ ಸಿನಿಮಾ ರಂಗದಿಂದಲೇ ದೂರವಾಗ್ತಾರೆ. ಈ ಎಲ್ಲಾ ವಿಚಾರವನ್ನ ನಟಿ ಶ್ವೇತಾ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು. ಸಮಸ್ಯೆಗಳು ಬಗೆಹರಿತಿದಂತೆ ಶ್ವೇತಾ ಮತ್ತೆ ನಟನೆಗೆ ಎಂಟ್ರಿ ಕೊಟ್ಟಿದ್ರು. ಸುಮಾರು 20 ವರ್ಷಗಳ ನಂತರ ಲಕ್ಷ್ಮೀ ನಿವಾಸ ಸೀರಿಯಲ್ ಮೂಲಕ ನಟನೆಗೆ ಕಮ್ ಬ್ಯಾಕ್ ಮಾಡಿದ್ರು. ಆದ್ರೀಗ ಲಕ್ಷ್ಮಿ ಪಾತ್ರಕ್ಕೂ ಶ್ವೇತಾ ಗುಡ್ ಬೈ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಶ್ವೇತಾ ಸೀರಿಯಲ್ ಬಿಡಲು ಕಾರಣ ಏನು ಅನ್ನೋದು ರಿವೀಲ್ ಆಗಿದೆ. ನಟಿ ಶ್ವೇತಾ ಚೆನ್ನೈನಲ್ಲಿ ನೆಲೆಸಿದ್ದಾರೆ. ಲಕ್ಷ್ಮೀ ನಿವಾಸ ಸೀರಿಯಲ್ ಶೂಟಿಂಗ್ ತುಮಕೂರು ಹಾಗೂ ಬೆಂಗಳೂರಿನಲ್ಲಿ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಚೆನ್ನೈನಿಂದ ಶೂಟಿಂಗ್ಗೆ ಬರಲು ಶ್ವೇತಾ ಅವರಿಗೆ ಕಷ್ಟವಾಗ್ತಿದೆ ಅಂತ ಹೇಳಲಾಗ್ತಿದೆ. ಸೀರಿಯಲ್ ಬಿಡಲು ಇದೇ ಕಾರಣ ಅಂತ ಹೇಳಲಾಗ್ತಿದೆ. ಲಕ್ಷ್ಮಿ ಪಾತ್ರಕ್ಕೆ ನಟಿ ಶ್ವೇತಾ ಬದಲು ಗಟ್ಟಿಮೇಳ ಸೀರಿಯಲ್ ನಟಿ ಸ್ವಾತಿಯವರನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಆದ್ರೆ ಈ ಬಗ್ಗೆ ವಾಹಿನಿ ಆಗ್ಲಿ, ಸೀರಿಯಲ್ ಟೀಮ್ ಆಗ್ಲಿ, ನಟಿ ಆಗ್ಲಿ ಎಲ್ಲೂ ಹೇಳಿಕೊಂಡಿಲ್ಲ. ಇದು ಜಸ್ಟ್ ಅಂತೆಕಂತೆಗಳಷ್ಟೇ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಗೊತ್ತಾಗಲಿದೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ಲಕ್ಷ್ಮಿ ಪಾತ್ರಕ್ಕೆ ಶ್ವೇತಾ ಕಮ್ ಬ್ಯಾಕ್ ಮಾಡ್ಬೋದಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.